Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕೇಳಿದ್ದ 7 ದಿನಗಳ ಕಾಲಾವಕಾಶ ಇಂದು ಅಂತ್ಯ. ಎಸ್ಐಟಿ ನೀಡಿದ್ದ ನೋಟಿಸ್ಗೆ ಪ್ರಜ್ವಲ್ ಅವಕಾಶವನ್ನ ಕೇಳಿದ್ರು. 7 ದಿನಗಳ ಕಾಲಾವಕಾಶ, 1 ವಾರ ಕಾಲಾವಕಾಶ ಕೇಳಲಾಗಿತ್ತು ಪ್ರಜ್ವಲ್ ಕಡೆಯಿಂದ. ಆದರೆ 7 ದಿನಗಳ ಕಾಲಾವಕಾಶ ಮುಕ್ತಾಯ ಆಗಿದೆ. ಪ್ರಜ್ವಲ್ ರೇವಣ್ಣ 7 ದಿನಗಳ ಕಾಲಾವಕಾಶ ಕೊಡಿ ಅಂತ ಕೇಳಿಕೊಂಡಿದ್ರು. ವಕೀಲರ ಮೂಲಕ ಮನವಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಫೇಸ್ಬುಕ್ ಮೂಲಕ ಖುದ್ದು ಪ್ರಜ್ವಲ್ ಶೇರ್ ಮಾಡಿದ್ರು. ಆದರೆ ಇಂದು ಹಾಜರಾಗ್ತಾರಾ ಪ್ರಜ್ವಲ್ ರೇವಣ್ಣ? ಹಾಗಾದ್ರೆ 7 ದಿನಗಳ ಕಾಲಾವಕಾಶ ಮುಕ್ತಾಯ ಆಗಿದೆ. ಹೀಗಾಗಿ ಎಲ್ಲಾ ವಿಮಾನ ನಿಲ್ದಾಣಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಪ್ರಜ್ವಲ್ ಗೆಲ್ಲಿದ್ದಾರೆ ಅನ್ನುವಂತಹ ವಿಚಾರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್, ಇಂಟರ್ಪೋಲ್ಗಳಿಗೆ ಮಾಹಿತಿಯನ್ನು ನೀಡಲಾಗಿ ಇಂಟರ್ಪೋಲ್ಗಳಿಂದ ಮಾಹಿತಿಯನ್ನು ರವಾನಿಸಲಾಗಿದೆ. ಇತ್ತ 7 ದಿನಗಳ ಕಾಲಾವಕಾಶ ಇವತ್ತು ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾಗಲೇಬೇಕಾಗತ್ತೆ. ಇಲ್ಲಾಂತಂದ್ರೆ ನೇರವಾಗಿ ಬಂಧನಕ್ಕೊಳಪಡಿಸಬಹುದು. ಹಾಗಾಗಿ ಎಸ್ಐಟಿ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನೀಡಿದಂತಹ ನೋಟಿಸ್ಗೆ ಕೇಳಿದಂತಹ ಕಾಲಾವಕಾಶ ಮುಕ್ತಾಯ ಆಗೋದು ಇವತ್ತಾದ ಕಾರಣ ಇವತ್ತೇನಾದರೂ ಯಾವ್ದಾದ್ರು ವಿಮಾನದಲ್ಲಿ ವಿದೇಶದಿಂದ ಬಂದಿಳಿಬಹುದಾ ಅಂತ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳ ಹಾರಾಟದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಯಾವ್ಯಾವ ವಿಮಾನಗಳು ಬೆಂಗಳೂರಿಗೆ ಬಂದಿಳಿಯುತ್ತೆ, ಜೊತೆಗೆ ಅದರಲ್ಲಿ ಪ್ರಜ್ವಲ್ ಟಿಕೆಟ್ ಏನಾದರೂ ಬುಕ್ ಆಗಿದೆಯಾ, ಎಲ್ಲ ಪ್ರಯಾಣಿಕರ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ. ಇವತ್ತು ಪ್ರಜ್ವಲ್ ರೇವಣ್ಣ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಾಜರಾಗಿಲ್ಲ ಅಂತಂದರೆ ಬಂಧನ ಫಿಕ್ಸ್. ಎಲ್ಲ ವಿಮಾನ ನಿಲ್ದಾಣಗಳ ಮೇಲೂ ಕೂಡ ಈಗ ಹದ್ದಿನ ಕಣ್ಣಿಡಲಾಗಿರೋದು. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪವನ್ನು ಎದುರಿಸ್ತಾ ಇದ್ದಾರೆ ಪ್ರಜ್ವಲ್. ಈ ಹಿಂದೆ ಎಸ್ಐಟಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ತಲೆಮರೆಸಿಕೊಂಡಾಗಿತ್ತು ವಿದೇಶದಲ್ಲಿ. ಆಗ 7 ದಿನಗಳ ಕಾಲಾವಕಾಶವನ್ನು ಫೇಸ್ಬುಕ್ ಮೂಲಕ ಕೇಳಿದರು ಪ್ರಜ್ವಲ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ಪ್ರಜ್ವಲ್ ರೇವಣ್ಣ 7 ದಿನಗಳ ಕಾಲಾವಕಾಶ ಕೇಳಿದ್ರು, ಅದೀಗ ಮುಕ್ತಾಯ ಆಗ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಮುಂದಿನ ಕ್ರಮ ಏನಾಗಿರುತ್ತೆ? ಅಲ್ಲಾಂದ್ರೂ ಕೂಡ ಬಂಧನ ಫಿಕ್ಸ್ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಂತೆ. ಖಂಡಿತ ಸುಕನ್ಯಾ, ಅವರು ಬಂದ ತಕ್ಷಣ ಇಮಿಡಿಯೇಟ್ ಆಗಿ, ಯಾಕೆಂದ್ರೆ ಲುಕ್ಔಟ್ ನೋಟಿಸ್ ಆಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಲುಕ್ಔಟ್ ನೋಟಿಸ್ ಅಂತಂದ್ರೆ ನೀವು ಹೇಳ್ದಂಗೆ ಅವರು ಏರ್ಪೋರ್ಟ್ಗೆ, ಅದು ಫ್ಲೈಟ್ ಅಲ್ಲಾರು ಬರ್ಬೋದು ಅಥವಾ ಪೋರ್ಟ್ಗಳಿಗೆ ಅಡ್ಗ ಮೂಲಕ ಅವರು ಕೂಡ ಬೇರೆ ವಿದೇಶದಿಂದ ಒಳಗಡೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿದ್ದಂಥ ಇಮಿಗ್ರೇಷನ್ ಆಫೀಸರ್ಸ್ ಅವ್ರ ಪಾಸ್ಪೋರ್ಟ್ ಅನ್ನ ಏನು ಎಂಟ್ರಿ ಆದ ತಕ್ಷಣ, ಚೆಕ್ ಇನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಬರುತ್ತೆ. ಅಲರ್ಟ್ ಬಂದ ತಕ್ಷಣ ಸಂಬಂಧಪಟ್ಟಂತ ಏಜೆನ್ಸಿಗಳಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಂದ್ರೆ ಈಗಾಗಲೇ SIT ಲುಕ್ಔಟ್ ನೋಟಿಸ್ ಕೊಟ್ಟಿರೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್, ಅದು ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ಅಲ್ಲಿ ಈ ಅಧಿಕಾರಿಗಳು ವೇಟ್ ಮಾಡ್ತಿದ್ದಾರೆ. ಅವರು ಚೆಕ್ ಇನ್ ಅಂತ ಆದಾಗ ಅವರು ಫ್ಲೈಟ್ ಇಂದ ಇಳ್ಕೊಂಡು ಅವರು ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಕಸ್ಟಡಿಗೆ ತಗೊಂಡು SIT ಅಧಿಕಾರಿಗಳು ಕೊಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಫಸ್ಟ್ ನೋಟಿಸ್ ಕೊಟ್ಟಿದ್ದು ಒಂದು ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಕೊಟ್ಟಿದ್ದಂತ ನೋಟಿಸ್. ಆ ನೋಟಿಸ್ಗೆ ಅಲ್ಲಿ ಅವರ ಪರ ಅಂದ್ರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹಾಜರಾಗಿ 7 ದಿನ ಕಾಲಾವಕಾಶ ಕೇಳಿದ್ರು. ಮತ್ತೆ ಪ್ರಜ್ವಲ್ ರೇವಣ್ಣನು ಕೂಡ ಫೇಸ್ಬುಕ್ ಅಲ್ಲಿ ನಾನು 7 ದಿನ ನಂತರ ಬರ್ತೀನಿ ಅಂದ್ರೆ ಇವತ್ತಿಗೆ ಆ ಡೆಡ್ ಲೈನ್ ಮುಗಿಯುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಎಲ್ಲಿದ್ದಾರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆಂದ್ರೆ 27ನೇ ತಾರೀಕು ಬೆಳಗ್ಗೆ ಬೆಂಗಳೂರಿನಿಂದ ಫ್ರಾಂಕ್ಫರ್ಟ್ಗೆ ಅವರು ಹೋಗಿದ್ದು ಬಿಟ್ಟು ಅಲ್ಲಿಂದ ರಿಟರ್ನ್ ಟಿಕೆಟ್ ಕೂಡ ಇಲ್ಲಿಗೆ ಸಂಬಂಧಪಟ್ಟಂತೆ ಮತ್ತೆ ಅವರು 3ನೇ ತಾರೀಕು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಮಾಡ್ಕೊಂಡಿದ್ರು. 3ನೇ ತಾರೀಕು ನೈಟ್ ಅಲ್ಲತ್ತದು 4ನೇ ತಾರೀಕು ಬೆಳಗ್ಗೆ ಇಲ್ಲಿಗೆ ಬರ್ತಾರೆ ಅನ್ನೋದಿತ್ತು. ಆದರೆ ನಂತರ ಅದನ್ನು 14ಕ್ಕೆ ಮತ್ತು 15ಕ್ಕೆ ಮಾಡ್ಕೊಂಡ್ರು. 14ನೇ ತಾರೀಕು ಮಾಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ನೋಟಿಸ್ ಕೊಟ್ಟ ತಕ್ಷಣ SIT ಅಧಿಕಾರಿಗಳಿಗೆ ಅವರು 7 ದಿನಗಳ ನಂತರ ನಾನು ಬರ್ತೀನಿ ಅಂದರೆ ಬಹುಶಃ ಎಲೆಕ್ಷನ್ ಮುಗಿಸ್ಕೊಂಡು, ನೆನ್ನೆ ಅಷ್ಟೇ ಎಲೆಕ್ಷನ್ಸ್ ಆಗಿದೆ, ಉಳಿದ 14 ಲೋಕಸಭಾ ಕ್ಷೇತ್ರದಲ್ಲಿ ಏನು ಕರ್ನಾಟಕದಲ್ಲಿ ಅದು ಮುಗಿಸ್ಕೊಂಡು ಬರ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ, ಅವರ ರಿಟರ್ನ್ ಟಿಕೆಟನ್ನು ಬುಕ್ ಮಾಡ್ಕೊಂಡಿರೋದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ಎಲ್ಲೂ ಕೂಡ ಇವಾಗ ಸದ್ಯಕ್ಕಂತೂ ಎಲ್ಲೂ ಕೂಡ ಇಲ್ಲ. ಇದು ಒಂದು ಕಡೆ. ಇನ್ನು ಅವ್ರನ್ನ ಮತ್ತೆ ಅರೆಸ್ಟ್ ನೇರವಾಗಿ, ಯಾಕೆಂದ್ರೆ ಅವ್ರ ಮೇಲೆ ಈಗಾಗಲೇ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇರ್ಬೋದು, ಜೊತೆಗೆ ರೇಪ್ ಕೇಸ್ ಇರ್ಬೋದು, ಅದು ಕೂಡ. ಆಮೇಲೆ ಜೊತೆಗೆ ಕೆಲವೊಂದಷ್ಟು ಸಂತ್ರಸ್ತರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಇನ್ನೂ FIR ಮಾಡ್ಕೊಂಡಿಲ್ಲ, ಅದು ಕೂಡ ವೇಟಿಂಗ್ ಮಾಡ್ತಾರೆ. ಸುಮಾರು 9 ಜನ ಜೊತೆ ಅಂದ್ರೆ ಅವರ ಅಧಿಕಾರಿಗಳು ಈಗಾಗಲೇ ಅವ್ರನ್ನ ಸಂಪರ್ಕ ಮಾಡಿ ಅವರ ಹೇಳಿಕೆಯನ್ನು ಪಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. FIR ಅನ್ನು ಕೂಡ ಇನ್ನು ಸದ್ಯಕ್ಕೆ ಈಗಾಗಲೇ ಒಂದು FIR ಆಗಿದೆ, ಇನ್ನೂ ಒಂದು ಕೂಡ ಈಗ ಮಾಡ್ಕೊಳ್ಳೋಕೆ ಎನಿ ಮೂಮೆಂಟ್ ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿ ಇದೆ. ಇಷ್ಟು ಇದೆ. ಅವರು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅಲರ್ಟ್ ಆಗುತ್ತೆ. ಅಲರ್ಟ್ ಮಾಡಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರನ್ನ ನೇರವಾಗಿ
SIT ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಂಡು ವಿಚಾರಣೆ ಮಾಡ್ತಾರೆ. ಆದರೆ ಈಗ ಯಾವಾಗ ಬರ್ತಾರೆ ಅನ್ನೋದೇ ಈಗ ಇರುವಂಥ ಪ್ರಶ್ನೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಫಸ್ಟು 3ನೇ ತಾರೀಕು ಬರ್ತಾರೆ ಅನ್ನೋದಿತ್ತು. ಆ ಥರ ಈಗ ಎಲೆಕ್ಷನ್ಸ್ ಮುಗಿದ ತಕ್ಷಣ ಬರ್ತಾರೆ ಅಂದರೆ ಇವತ್ತು ಮಿಡ್ ನೈಟು ಅಥವಾ ಅನ್ನೋದಂತ ಇಲ್ಲಿವರೆಗೂ ಕೂಡ ಆ ಒಂದು ಮಾಹಿತಿ ಎಲ್ಲೂ ಕೂಡ ಇಲ್ಲ. ಇದು ಬಿಟ್ಟರೆ ಇನ್ನು ಉಳಿದಿದ್ದು ನೆಕ್ಸ್ಟ್ ಆಪ್ಷನ್ 14ನೇ ತಾರೀಕು ಬರ್ತಾರ ಅಥವಾ ಕಂಪ್ಲೀಟ್ ರಿಸಲ್ಟ್ ಅಂದರೆ June 4th ಏನು ರಿಸಲ್ಟ್ ಬರುತ್ತೋ ಎಲ್ಲದು ಕೂಡ ಏನು ಲೋಕಸಭಾ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ರಿಸಲ್ಟ್ ಅದಾದ್ಮೇಲೆ ಬರ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಏನಾರ ಬರ್ತಾರೆ ಅಥವಾ ರೇವಣ್ಣ ಅವ್ರು ಏನಾರ ಬೇಲ್ ಸಿಕ್ಕಿ ಅವ್ರು ಮತ್ತೆ ಹೊರಗಡೆ ಬಂದ ತಕ್ಷಣ ಇವರು ಅವಾಗ ಒಳಗಡೆ ಬರ್ತಾರೋ ಅನ್ನೋದು ನೋಡಬೇಕಾಗಿದೆ. ಸುಕನ್ಯಾ, ಧನ್ಯವಾದ ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.